ಲೈಫ್ನಲ್ಲಿ ಎಲ್ಲರಿಗೂ ಒಂದೇ ಸಲ ಸಿಗೋದು. 10ನೇ ತರಗತಿ ಮುಗಿದ ಬಳಿಕ ಒಬ್ಬೊಬ್ಬರು ಒಂದೊಂದು ಕೋರ್ಸ್ ಮಾಡಿಕೊಂಡು ಬೇರೆ ಬೇರೆ ಕೆಲಸ ಹುಡ್ಕೊಂಡು ಮದುವೆಯಾಗಿ ಹೊರಟೋಗ್ತಾರೆ. ಆ ಸ್ನೇಹಿತರು ಮತ್ತೆ ಭೇಟಿ ಆಗ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಆದ್ರೆ ಬೆಂಗಳೂರಿನ ಶಾಲೆಯ ವಿದ್ಯಾರ್ಥಿಗಳೆಲ್ಲ 25 ವರ್ಷಗಳ ಬಳಿಕ ಮತ್ತೆ ಅದೇ ಶಾಲೆಯಲ್ಲಿ ಮೀಟ್ ಆಗಿ ಸಂತಸ ಹಂಚಿಕೊಂಡ್ರು. ಹಾಗಾದ್ರೆ ಆ ಗೆಳೆಯರ ಸಮ್ಮಿಲನಕ್ಕೆ ಕಾರಣ ಏನಿರ್ಬೋದು? ಈ ಸ್ಟೋರಿ ನೋಡಿ. ಎಲ್ಲರ ಮುಖದಲ್ಲೂ ಎದ್ದು ಕಾಣ್ತಿತ್ತು ಮಂದಹಾಸ. ಅವರೆಲ್ಲರ ಕಣ್ಣಲ್ಲಿ ಹರಿದಾಡ್ತಿದ್ದು ಆ ಬಾಲ್ಯದ ನೆನಪುಗಳು. ಇವರೆಲ್ಲರ ಈ ಸಂತಸಕ್ಕೆ ಕಾರಣ ಏನು ಅಂತೀರಾ? ಇಲ್ಲೇ ಇರೋದು ವಿಶೇಷ. ಇದೀಗ ಮದುವೆ, ಮಕ್ಕಳು, ಕೆಲಸ ಅನ್ಕೊಂಡು ತಮ್ಮದೇ ಲೈಫ್ ನಲ್ಲಿ ಬ್ಯುಸಿಯಾಗಿರೋ ಇವರೆಲ್ಲ 25 ವರ್ಷಗಳ ಹಿಂದೆ ಅಂದ್ರೆ 1987-88ನೇ ಸಾಲಿನಲ್ಲಿ ಬೆಂಗಳೂರಿನ KR ಪುರಂನಲ್ಲಿರೋ ITI ವಿದ್ಯಾಮಂದಿರದ ಸ್ಟೂಡೆಂಟ್ಸ್ ಆಗಿದ್ರು. 51 ವರ್ಷಗಳ ಇತಿಹಾಸ ಹೊಂದಿರೋ ಈ ITI ವಿದ್ಯಾಮಂದಿರದಲ್ಲಿ ಇವರೆಲ್ಲ SSLC ಮುಗಿಸಿ 25 ವರ್ಷಗಳು ಪೂರೈಸಿರೋ ಹಿನ್ನೆಲೆಯಲ್ಲಿ ತಮ್ಮ ಬ್ಯಾಚ್ ನ ಸ್ನೇಹಿತರೆಲ್ಲ ಒಟ್ಟಾಗಿ ಸಂಗಮ 2013 ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಇವರಿಗೆ ಶಿಕ್ಷಣ ನೀಡಿದ ಗುರುಗಳು ಸಹ ಭಾಗವಹಿಸಿದ್ದು ವಿಶೇಷವಾಗಿತ್ತು. ತಮ್ಮ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿದ ವಿದ್ಯಾರ್ಥಿಗಳು 25 ವರ್ಷಗಳ ಹಿಂದೆ ತಾವು ಮಾಡಿದ ತಾರಲೆ ತುಂಟಾಟಗಳನ್ನೆಲ್ಲ ಮೆಲುಕು ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ITI ಕಾಲೇಜಿನ ವಿದ್ಯಾರ್ಥಿಗಳ ಬಳಗ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ನಮ್ಗೆ ಏನ್ ನಾಲೆಡ್ಜ್ ಸಿಕ್ಕಿದೆ ಅದನ್ನ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ವಾಪಸ್ ಅವರಿಗೆ ಮಾಡಿದಂತಹ ಒಂದು ಸಹಾಯನ ಅವರಿಗೆ ಸನ್ಮಾನ ಮಾಡಿ ಅದನ್ನ ಅವ್ರಿಗೆ ನಾವು ಒಂದ್ ರೀತಿ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವೆಲ್ಲ ಸ್ಟೂಡೆಂಟ್ಸ್ ನ ಒಂದುಗೂಡಿಸಿದ್ವಿ. ಒಬ್ಬೊಬ್ಬರನ್ನ ನೋಡಿ ತುಂಬಾ ವರ್ಷಗಳಾಯ್ತು. ಸೊ ವಿ ವಾಂಟ್ ಟು ರೀಇಂಟ್ರೊಡ್ಯೂಸ್ ಅವರ್ಸೆಲ್ವ್ಸ್ ಟು ದಿಸ್ ಗ್ಯಾಂಗ್. ವೆರಿ ಹ್ಯಾಪಿ ಆಕ್ಚುಲಿ ಆಫ್ಟರ್ 25 ಇಯರ್ಸ್ ಈ ಫಂಕ್ಷನ್ ಗೋಸ್ಕರ ನಾನು ಅಲ್ಲಿಂದ ಬಂದಿದ್ದೀನಿ. ನಾಳೆ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಟು ಮೀಟ್ ಆಲ್ ಆಫ್ ಫ್ರೆಂಡ್. ನನ್ನ ಸ್ಕೂಲ್ ಹಳೆ ಸ್ಕೂಲು ನಾನು ಕ್ಲಾಸ್ ರೂಮ್ ನೋಡ್ಬೇಕು ಅನ್ಸುತ್ತೆ. ತಮ್ಮೊಂದಿಗೆ ವಿದ್ಯಾಭ್ಯಾಸ ಕಲಿತ ಸ್ನೇಹಿತರು ಇದೀಗ ವಿವಿಧ ಉದ್ಯೋಗಗಳಲ್ಲಿ ತೊಡಗಿಸಿಕೊಂಡಿದ್ದು ದೇಶ ವಿದೇಶಗಳಲ್ಲಿ ಹರಡಿ ಹೋಗಿದ್ದಾರೆ. ಇಂದು ಇವರೆಲ್ಲರನ್ನು ಒಗ್ಗೂಡಿಸಲು ಇಲ್ಲಿನ ಸ್ನೇಹಿತರು ಫೇಸ್ಬುಕ್, ಇಮೇಲ್, ಮೊಬೈಲ್ಗಳ ಮೂಲಕ ಸಂಪರ್ಕಿಸಿದಾಗ ಈ ಸಂದರ್ಭವನ್ನ ಎಂಜಾಯ್ ಮಾಡಲು ಸ್ನೇಹಿತರೆಲ್ಲ ಒಪ್ಪಿಕೊಂಡು ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ದೆಹಲಿ, ಮುಂಬೈ, ಕೋಲ್ಕತ್ತಾ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ನೆಲೆಸಿದ ಹಾಗೂ ವಿದೇಶದಲ್ಲಿ ವಾಸವಾಗಿರುವ ಸ್ನೇಹಿತರು ಸೇರಿದಂತೆ ಒಟ್ಟು 175ಕ್ಕೂ ಅಧಿಕ ಗೆಳೆಯರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಗೆಳೆಯರು ಪರಸ್ಪರ ಸಿಹಿ ಹಂಚಿ ವಿವಿಧ ಮನರಂಜನಾ ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಸಂಭ್ರಮಿಸಿದರು. ಒಟ್ಟಿನಲ್ಲಿ 10th ಮುಗಿದ ಬಳಿಕ ನಾನ್ ಯಾರೋ ನೀನ್ಯಾರೋ ಅಂದ್ಕೊಂಡು ಹೋಗೋ ಸ್ನೇಹಿತರ ನಡುವೆ ಈ ITI ವಿದ್ಯಾಮಂದಿರದ ವಿದ್ಯಾರ್ಥಿಗಳು ಸಂಗಮ 2013 ಎಂಬ ಕಾರ್ಯಕ್ರಮದ ಮೂಲಕ ತಮ್ಮ ಗೆಳೆತನವನ್ನ ಗಟ್ಟಿಗೊಳಿಸುವ ಪ್ರಯತ್ನ ಮಾಡಿದ್ದು ಮಾತ್ರ ವಿಶೇಷವಾಗಿತ್ತು. ಉತ್ತರಾಖಂಡ್ನಲ್ಲಿ ಬೇರೆ ಬೇರೆ ಕೆಲಸ ಹುಡ್ಕೊಂಡು ಮದುವೆಯಾಗಿ ಹೊರಟೋಗ್ತಾರೆ. ಆ ಸ್ನೇಹಿತರು ಮತ್ತೆ ಭೇಟಿ ಆಗ್ತಾರೋ ಇಲ್ವೋ ಅನ್ನೋದು ಗೊತ್ತಿರಲ್ಲ. ಆದ್ರೆ ಬೆಂಗಳೂರಿನ ಶಾಲೆಯ ವಿದ್ಯಾರ್ಥಿಗಳೆಲ್ಲ 25 ವರ್ಷಗಳ ಬಳಿಕ ಮತ್ತೆ ಅದೇ ಶಾಲೆಯಲ್ಲಿ ಮೀಟ್ ಆಗಿ ಸಂತಸ ಹಂಚಿಕೊಂಡ್ರು. ಹಾಗಾದ್ರೆ ಆ ಗೆಳೆಯರ ಸಮ್ಮಿಲನಕ್ಕೆ ಕಾರಣ ಏನಿರ್ಬೋದು? ಈ ಸ್ಟೋರಿ ನೋಡಿ. ಎಲ್ಲರ ಮುಖದಲ್ಲೂ ಎದ್ದು ಕಾಣ್ತಿತ್ತು ಮಂದಹಾಸ. ಅವರೆಲ್ಲರ ಕಣ್ಣಲ್ಲಿ ಹರಿದಾಡ್ತಿದ್ದು ಆ ಬಾಲ್ಯದ ನೆನಪುಗಳು. ಇವರೆಲ್ಲರ ಈ ಸಂತಸಕ್ಕೆ ಕಾರಣ ಏನು ಅಂತೀರಾ? ಇಲ್ಲೇ ಇರೋದು ವಿಶೇಷ. ಇದೀಗ ಮದುವೆ, ಮಕ್ಕಳು, ಕೆಲಸ ಅನ್ಕೊಂಡು ತಮ್ಮದೇ ಲೈಫ್ ನಲ್ಲಿ ಬ್ಯುಸಿಯಾಗಿರೋ ಇವರೆಲ್ಲ 25 ವರ್ಷಗಳ ಹಿಂದೆ ಅಂದ್ರೆ 1987-88ನೇ ಸಾಲಿನಲ್ಲಿ ಬೆಂಗಳೂರಿನ KR ಪುರಂನಲ್ಲಿರೋ ITI ವಿದ್ಯಾಮಂದಿರದ ಸ್ಟೂಡೆಂಟ್ಸ್ ಆಗಿದ್ರು. 51 ವರ್ಷಗಳ ಇತಿಹಾಸ ಹೊಂದಿರೋ ಈ ITI ವಿದ್ಯಾಮಂದಿರದಲ್ಲಿ ಇವರೆಲ್ಲ SSLC ಮುಗಿಸಿ 25 ವರ್ಷಗಳು ಪೂರೈಸಿರೋ ಹಿನ್ನೆಲೆಯಲ್ಲಿ ತಮ್ಮ ಬ್ಯಾಚ್ ನ ಸ್ನೇಹಿತರೆಲ್ಲ ಒಟ್ಟಾಗಿ ಸಂಗಮ 2013 ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಕಾರ್ಯಕ್ರಮದಲ್ಲಿ ಇವರಿಗೆ ಶಿಕ್ಷಣ ನೀಡಿದ ಗುರುಗಳು ಸಹ ಭಾಗವಹಿಸಿದ್ದು ವಿಶೇಷವಾಗಿತ್ತು. ತಮ್ಮ ಗುರುಗಳಿಗೆ ಸನ್ಮಾನಿಸಿ ಗೌರವಿಸಿದ ವಿದ್ಯಾರ್ಥಿಗಳು 25 ವರ್ಷಗಳ ಹಿಂದೆ ತಾವು ಮಾಡಿದ ತಾರಲೆ ತುಂಟಾಟಗಳನ್ನೆಲ್ಲ ಮೆಲುಕು ಹಾಕಿ ಸಂಭ್ರಮಿಸಿದರು.
ಅದನ್ನ ಯಾವುದೇ ಒಂದು ರೀತಿಯಲ್ಲಿ ಅವರಿಗೆ ವಾಪಸ್ ಅವರಿಗೆ ಮಾಡಿದಂತಹ ಒಂದು ಸಹಾಯನ ಅವರಿಗೆ ಸನ್ಮಾನ ಮಾಡಿ ಅದನ್ನ ಅವ್ರಿಗೆ ನಾವು ಒಂದು ರೀತಿ ಕೃತಜ್ಞತೆ ಹೇಳಿದ